ಅನುಷ್ಠಾನಗಳಿಗೆ ಯೋಜನೆಗಳಿಗೆ ದುಡ್ಡಿಲ್ಲ ಅಂತ ಒಂದು ಮುಖ್ಯವಾಗಿ ಕೇಳಿಬರುತ್ತೆ. MLA ಗಳಿಗೆ ಗ್ರಾಂಟ್ ಸಿಗ್ತಾ ಇಲ್ಲ. ನಮಗೇನಿಲ್ಲ ಸರ್, ಇಲ್ಲ ಸರ್, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಈಗಲೇ ನಮ್ಗೆ 25 ಕೋಟಿ ಕೊಟ್ಟಿದ್ದಾರೆ ಸರ್ ಈ ಮಾರ್ಚ್ ಒಳಗೆ. ಮಾರ್ಚ್ ಆದಮೇಲೆ ಮತ್ತೆ ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ ಕೇಳಿ ಸರ್, 30 ಕೋಟಿ UGD ಕೊಟ್ಟಿದ್ದಾರೆ. ಏನು ಈ ಸರ್ಕಾರದಲ್ಲೇ, ಹಳೇದಲ್ಲ. 30 ಕೋಟಿ ಕೊಟ್ಟಿದ್ದಾರೆ, 25 ಕೋಟಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ನಾನು 186 ಹಳ್ಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ, ಅದಕ್ಕೀಗ ವಾಟರ್ ಫಿಲ್ಟರ್ಗೆ 25 ಕೋಟಿಲಿ ಅನುದಾನ ಹಾಕ್ಕೊತಾ ಇದ್ದೀನಿ. ಮತ್ತು ಮೇಜರ್ ಆಗಿ ಸ್ವತಂತ್ರ ಬಂದಾಗಿಂದ ರಸ್ತೆನೇ ಆಗಿಲ್ಲ, ಒಂದು ಊರಿಗೆ ಬಿಟ್ಬಿಟ್ಟಿದ್ದಾರೆ. 70-80 ಮನೆ ಇತ್ತು, ಅಂಥದ್ದೆಲ್ಲ ಹುಡುಕಿ ತೊಗೊಂಡೋಗಾಗ್ತಾ ಇದ್ದೀನಿ. ಇದೇನಾಗ್ತಿತ್ತು ಅಂದರೆ, ಟೌನಲ್ಲಿ ಒಂದು 8-10 ಕಿಲೋಮೀಟ್ರ್ ಚೆನ್ನಾಗಿ ರೋಡ್ಗಳು ಹಾಕ್ಸಿಬಿಟ್ರೆ ಅಭಿವೃದ್ಧಿ ಆಗಿದೆ ಅಂತ ಬಿಲ್ಡಪ್ ಕೊಡಬೇಕು ಅನ್ನೋದು ಭಾಳಷ್ಟು ಜನರ ಮೈಂಡ್ಸೆಟ್. ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಅದೇ ಆಗಿತ್ತು. ನೆಕ್ಸ್ಟ್ ಎಲೆಕ್ಷನ್ಗೆ ಬಂದಾಗ ಇವ್ನು ಟೌನ್ ಏನು ರೆಡಿ ಡೆವಲಪ್ ಮಾಡಿದಾನಂತ ಜನ ಬೈದರೂ ಪರವಾಗಿಲ್ಲ, ನಾನು ಕನೆಕ್ಟಿವಿಟಿ ಇಲ್ದೋರೋ ಕಡೆ ಅಂಥ ಕಡೆ 5 ವರ್ಷ ಅನುದಾನ ಎತ್ಕೊಂಡೋಗಿ ಹಾಕ್ತೀನಿ. ಮಾಜಿಗಳೇನು ಮಾಡಿದ್ರು, ಸುತ್ತು ಒಂದು 5-6 ಕಿಲೋಮೀಟ್ರ್ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು, ಆದರೆ ಒಳಕ್ಕೆ ಹೋದರೆ 186 ಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಇಲ್ಲ ಸರ್. ಅಥೆಂಟಿಕೇಟೆಡ್ ಡೇಟಾ ಅಂದರೆ 40% ಹಳ್ಳಿಗಳಲ್ಲಿ ವಾಟರ್ ಫಿಲ್ಟ್ರೇ ಇಲ್ಲ. ಇದ್ಯಾವ ಅಭಿವೃದ್ಧಿ ಸರ್? ಕುಡಿಯೋಕ್ಕೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ಹೈವೇ ರೋಡ್ ಹಾಕಿ ಏನು ಪ್ರಯೋಜನ ಸರ್? ಇವರೆಲ್ಲ ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ದಾರೆ. ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಣ್ಣೀರು ಓಡಿಸ್ತಾ ಇದ್ದೀವಿ ಸರ್. ಏನು ಸರ್? ಸರ್, ಜಲಜೀವನ್ ಮಿಷನ್ ಇನ್ನೂ 100% ಎಕ್ಸಿಕ್ಯೂಟ್ ಆಗಿಲ್ಲ ಸರ್. ಅಲ್ಲ, ಮಾಡಿಸ್ಬೇಕು, ಟಾರ್ಗೆಟ್ ಇದೆ, ಸೋರ್ಸಸ್ ಹುಡುಕ್ತಾ ಇದ್ದಾರೆ, ಅದಕ್ಕಿನ್ನೂ ಟೈಮ್ ಹಿಡಿಯುತ್ತೆ ಸರ್. ಇಲ್ಲ ಸರ್, ಗ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಮೋರ್ ದೆನ್ 200-250 ವಿಲೇಜಸ್ಗೆ ಇನ್ನೂ ಜಲಜೀವನ್ ಮಿಷನ್ನು ಮೊನ್ನೆ ಪೂಜೆ ಮಾಡಿದ್ದೀವಿ ನಾವು. ಇಟ್ ಟೇಕ್ಸ್ ಅನದರ್ 1.5 or 2 years. ಅನುಷ್ಠಾನಗಳಿಗೆ ಯೋಜನೆಗಳಿಗೆ ದುಡ್ಡಿಲ್ಲ ಅಂತ ಒಂದು ಮುಖ್ಯವಾಗಿ ಕೇಳಿಬರುತ್ತೆ. MLA ಗಳಿಗೆ ಗ್ರಾಂಟ್ ಸಿಗ್ತಾ ಇಲ್ಲ. ನಮಗೇನಿಲ್ಲ ಸರ್, ಇಲ್ಲ ಸರ್, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಈಗಲೇ ನಮ್ಗೆ 25 ಕೋಟಿ ಕೊಟ್ಟಿದ್ದಾರೆ ಸರ್ ಈ ಮಾರ್ಚ್ ಒಳಗೆ. ಮಾರ್ಚ್ ಆದಮೇಲೆ ಮತ್ತೆ ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ ಕೇಳಿ ಸರ್, 30 ಕೋಟಿ UGD ಕೊಟ್ಟಿದ್ದಾರೆ. ಏನು ಈ ಸರ್ಕಾರದಲ್ಲೇ, ಹಳೇದಲ್ಲ. 30 ಕೋಟಿ ಕೊಟ್ಟಿದ್ದಾರೆ, 25 ಕೋಟಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ನಾನು 186 ಹಳ್ಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ, ಅದಕ್ಕೀಗ ವಾಟರ್ ಫಿಲ್ಟರ್ಗೆ 25 ಕೋಟಿಲಿ ಅನುದಾನ ಹಾಕ್ಕೊತಾ ಇದ್ದೀನಿ. ಮತ್ತು ಮೇಜರ್ ಆಗಿ ಸ್ವತಂತ್ರ ಬಂದಾಗಿಂದ ರಸ್ತೆನೇ ಆಗಿಲ್ಲ, ಒಂದು ಊರಿಗೆ ಬಿಟ್ಬಿಟ್ಟಿದ್ದಾರೆ. 70-80 ಮನೆ ಇತ್ತು, ಅಂಥದ್ದೆಲ್ಲ ಹುಡುಕಿ ತೊಗೊಂಡೋಗಾಗ್ತಾ ಇದ್ದೀನಿ. ಇದೇನಾಗ್ತಿತ್ತು ಅಂದರೆ, ಟೌನಲ್ಲಿ ಒಂದು 8-10 ಕಿಲೋಮೀಟ್ರ್ ಚೆನ್ನಾಗಿ ರೋಡ್ಗಳು ಹಾಕ್ಸಿಬಿಟ್ರೆ ಅಭಿವೃದ್ಧಿ ಆಗಿದೆ ಅಂತ ಬಿಲ್ಡಪ್ ಕೊಡಬೇಕು ಅನ್ನೋದು ಭಾಳಷ್ಟು ಜನರ ಮೈಂಡ್ಸೆಟ್. ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಅದೇ ಆಗಿತ್ತು. ನೆಕ್ಸ್ಟ್ ಎಲೆಕ್ಷನ್ಗೆ ಬಂದಾಗ ಇವ್ನು ಟೌನ್ ಏನು ರೆಡಿ ಡೆವಲಪ್ ಮಾಡಿದಾನಂತ ಜನ ಬೈದರೂ ಪರವಾಗಿಲ್ಲ, ನಾನು ಕನೆಕ್ಟಿವಿಟಿ ಇಲ್ದೋರೋ ಕಡೆ ಅಂಥ ಕಡೆ 5 ವರ್ಷ ಅನುದಾನ ಎತ್ಕೊಂಡೋಗಿ ಹಾಕ್ತೀನಿ. ಮಾಜಿಗಳೇನು ಮಾಡಿದ್ರು, ಸುತ್ತು ಒಂದು 5-6 ಕಿಲೋಮೀಟ್ರ್ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು, ಆದರೆ ಒಳಕ್ಕೆ ಹೋದರೆ 186 ಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಇಲ್ಲ ಸರ್. ಅಥೆಂಟಿಕೇಟೆಡ್ ಡೇಟಾ ಅಂದರೆ 40% ಹಳ್ಳಿಗಳಲ್ಲಿ ವಾಟರ್ ಫಿಲ್ಟ್ರೇ ಇಲ್ಲ. ಇದ್ಯಾವ ಅಭಿವೃದ್ಧಿ ಸರ್? ಕುಡಿಯೋಕ್ಕೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ಹೈವೇ ರೋಡ್ ಹಾಕಿ ಏನು ಪ್ರಯೋಜನ ಸರ್? ಇವರೆಲ್ಲ ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ದಾರೆ. ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಣ್ಣೀರು ಓಡಿಸ್ತಾ ಇದ್ದೀವಿ ಸರ್. ಏನು ಸರ್? ಸರ್, ಜಲಜೀವನ್ ಮಿಷನ್ ಇನ್ನೂ 100% ಎಕ್ಸಿಕ್ಯೂಟ್ ಆಗಿಲ್ಲ ಸರ್. ಅಲ್ಲ, ಮಾಡಿಸ್ಬೇಕು, ಟಾರ್ಗೆಟ್ ಇದೆ, ಸೋರ್ಸಸ್ ಹುಡುಕ್ತಾ ಇದ್ದಾರೆ, ಅದಕ್ಕಿನ್ನೂ ಟೈಮ್ ಹಿಡಿಯುತ್ತೆ ಸರ್. ಇಲ್ಲ ಗ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಮೋರ್ ದೆನ್ 200-250 ವಿಲೇಜಸ್ಗೆ ಇನ್ನೂ ಜಲಜೀವನ್ ಮಿಷನ್ನು ಮೊನ್ನೆ ಪೂಜೆ ಮಾಡಿದ್ದೀವಿ ನಾವು. ಇಟ್ ಟೇಕ್ಸ್ ಅನದರ್ 1.5 or 2 years. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.